ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಹುಲಗಂದ ಗ್ರಾಮದಲ್ಲಿರುವ ಶ್ರೀ ಮಾರಿಯಮ್ಮ ಹಾಗೂ ಶ್ರೀ ಕಾಳಿಯಮ್ಮ ದೇವಿಯ 53ನೇ ವರ್ಷದ ವಾರ್ಷಿಕೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಗಂಜಿಗೆರೆ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ನಾಪೋಕ್ಲು ಸಮೀಪದ ಬಲ್ಲಮಾವಟಿ ಗ್ರಾಮದ ನೇತಾಜಿ ಪ್ರೌಢಶಾಲೆಯ ಆಟದ ಮೈದಾನದಲ್ಲಿ ಹಾಕಿ ಕಪ್ ಉತ್ಸವ ಆಯೋಜಿಸಲಾಗಿತ್ತು. ಕುಶಾಲನಗರ ತಾಲೂಕಿನ ಹುಲಗುಂದ ಗ್ರಾಮದಲ್ಲಿರುವ ಶ್ರೀ ಆದಿಶಕ್ತಿ ಅಮ್ಮನವರಾದ ಶ್ರೀ ಮಾರಿಯಮ್ಮ ಹಾಗೂ ಶ್ರೀ ಕಾಳಿಯಮ್ಮ ದೇವಿಯ 53ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಶ್ರೀ ದೇವರ ಜಾತ್ರೆ ಮತ್ತು ಉತ್ಸವ ಪೂಜಾ ಕಾರ್ಯಕ್ರಮಗಳು ಸರ್ವ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಕೊಡಗಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರುವ ಹಾರಂಗಿ ಜಲಾಶಯ ಹಾಗೂ ಹಾರಂಗಿ ನದಿ ದಂಡೆ ಮೇಲೆ ನೆಲೆ ನಿಂತಿರುವ ಹುಲಗುಂದ ಗ್ರಾಮದ ಶ್ರೀ ಆದಿಶಕ್ತಿ ಮಾರಿಯಮ್ಮ ಹಾಗೂ ಭದ್ರಕಾಳಿ ದೇವಿಯ 53ನೇ ವಾರ್ಷಿಕ ಪೂಜಾ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಹುಲಗುಂದ ಗ್ರಾಮದ ಶ್ರೀ ಆದಿಶಕ್ತಿ ದೇವಾಲಯ ಸಮಿತಿ ವತಿಯಿಂದ 5 ದಿನಗಳ ಕಾಲ ನಡೆದ ದೇವಿಯ ಜಾತ್ರೆ ಹಾಗೂ ಉತ್ಸವದಲ್ಲಿ ಹುಲಗುಂದ ಗ್ರಾಮ ಸೇರಿದಂತೆ ಅತ್ತೂರು, ಎಡವನಾಡು, ಹುದಗೂರು, ದೊಡ್ಡತ್ತೂರು, ಚಿಕ್ಕತ್ತೂರು, ಸುಂದರನಗರ ಗ್ರಾಮಗಳ ನೂರಾರು ಭಕ್ತರು ಪಾಲ್ಗೊಂಡು ದೇವರ ದರ್ಶನ ಪಡೆದು ಪೂಜೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ವಾರ್ಷಿಕೋತ್ಸವ ಅಂಗವಾಗಿ ದೇವಾಲಯ ಹಾಗೂ ಗ್ರಾಮವನ್ನ ಬಣ್ಣ ಬಣ್ಣದ ವಿದ್ಯುತ್ ದೀಪ ಹಾಗೂ ಹಸಿರು ತಳಿರು ತೋರಣಗಳಿಂದ ಶೃಂಗರಿಸಲಾಗಿತ್ತು. ದೇವಿಯ ವಿಗ್ರಹವನ್ನ ವಿವಿಧ ಪುಷ್ಪಗಳಿಂದ ಅಲಂಕಾರವನ್ನ ಮಾಡಲಾಗಿತ್ತು. ಮುಂಜಾನೆ ಮಾವಿಳಕ್ಕು ಮೆರವಣಿಗೆ ನಡೆಸಿ ನಂತರ ಅಗ್ನಿಚಟ್ಟಿ ಸ್ಥಾಪಿಸಿ ಪೂಜಿಸಲಾಯಿತು. ಭಕ್ತಾದಿಗಳು ಪೊಂಗಲ್ ಪೂಜೆ ಮಾಡಿ ಮಂಗಳಾರತಿ ನೆರವೇರಿಸಿದ ಬಳಿಕ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು. ಗಣಪತಿ ಹೋಮ, ಕಂಕಣ ಕಟ್ಟುವುದು, ಮಹಾಮಂಗಳಾರತಿ, ಹಾರಂಗಿ ನದಿಯಲ್ಲಿ ಅಭ್ಯಂಜನ ಶೃಂಗಾರದೊಂದಿಗೆ ಮಹಿಳೆಯರ ಪೂರ್ಣ ಕುಂಭ ಕಲಶದೊಂದಿಗೆ ದೇವರನ್ನ ಮಂಗಳವಾದ್ಯದೊಂದಿಗೆ ತಂದು ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಅರಿಶಿಣ ನೀರಿನ ಪೂಜೆ ಬಳಿಕ ದೇವರನ್ನ ಹಾರಂಗಿ ನದಿಗೆ ತೆಗೆದುಕೊಂಡು ಹೋಗಿ ವಿಸರ್ಜನೆ ಮಾಡಲಾಯಿತು. ನಂತರ ಪೊಂಗಲ್ ಪೂಜೆ ಹಾಗೂ ಮಹಾಮಂಗಳಾರತಿ ಬಳಿಕ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು. ಅರ್ಚಕರ ನೇತೃತ್ವದಲ್ಲಿ ದೇವಿಗೆ ವಿಶೇಷ ಅಲಂಕಾರವನ್ನು ನೆರವೇರಿಸಿ ಪೂಜಾ ಕೈಕರ್ಯಗಳು ಜರುಗಿದವು. ಇದೇ ಸಂದರ್ಭದಲ್ಲಿ ದೇವಾಲಯ ಸಮಿತಿ ಅಧ್ಯಕ್ಷ ಪರಮಶಿವನ್, ಕಾರ್ಯದರ್ಶಿ ಹಾಗೂ ಖಜಾಂಚಿ ಸುಬ್ರಹ್ಮಣ್ಯ, ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಭಾಸ್ಕರ್ ನಾಯಕ್ ಸೇರಿದಂತೆ ದೇವಾಲಯ ಸಮಿತಿಯ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಹುಲಗುಂದ ಗ್ರಾಮದಲ್ಲಿ ನಮ್ಮ ಮಾರಿಯಮ್ಮ ಕಾಳಿಯಮ್ಮ ದೇವಸ್ಥಾನ ಸುಮಾರು ಒಂದು 54 ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ. ಈ ದೇವರು ನಮ್ಮ ತಂದೆ ಕಾಲದಿಂದ ಇಟ್ಟಿದ್ದೀವಿ. ಇದು ಆವಾಗಿಂದ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಒಂದು ಮೊದಲು ಶುರು 24/3/31ಗೆ ಸ್ಟಾರ್ಟ್ ಮಾಡಿ 26ಗೆ ಸ್ಟಾರ್ಟ್ ಮಾಡಿ ಈಗ ಇವತ್ತು ತಾರೀಕು 2/4 ಇವತ್ತು ಮುಗಿಸ್ತೀವಿ. ನಿನ್ನೆ ಸುಮಾರು ಅನ್ನದಾನ ಎಲ್ಲ ಮಾಡಿದ್ದೀವಿ. ಅನ್ನದಾನ ಸುಮಾರು ಒಂದು 2,000 ಜನ ಅಷ್ಟು ಬಂದಿದ್ದರು. ಇವತ್ತು ಕೊನೆಯ ದಿನ ಆಗುತ್ತೆ. ದೇವರ ಒಳ್ಳೆಯ ಹೋಗ್ತೀವಿ. ನಾವು ಹಾರಂಗಿಯಲ್ಲಿ 53ನೇ ವರ್ಷದ ಅದ್ದೂರಿ ಮಾರಿಯಮ್ಮ ಕಾಳಿಯಮ್ಮ ದೇವಸ್ಥಾನದಲ್ಲಿ ಪೂಜೆಯನ್ನು ನಡೆಸ್ತಾ ಇದ್ದೀವಿ. ಯಾವುದೇ ಪ್ರಾಬ್ಲಮ್ ಇಲ್ಲದೆ ಭಾಳ ಚೆನ್ನಾಗಿ ನಡೆಸ್ತಾ ಇದ್ದೀವಿ. ಎಲ್ಲ ಊರುಗಳು ಹಾರಂಗಿ, ಅತ್ತೂರು, ಯರವನಾಡು ಎಲ್ಲ ಜನಗಳು
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ನಾಪೋಕ್ಲ ಸಮೀಪದ ಬಲ್ಲಮಾವಟಿ ಗ್ರಾಮದ ನೇತಾಜಿ ಪ್ರೌಢಶಾಲೆಯ ಆಟದ ಮೈದಾನದಲ್ಲಿ ಹಾಕಿ ಕಪ್ ಉತ್ಸವ ಆಯೋಜಿಸಲಾಗಿತ್ತು. ಕೊಡಗು ಜಿಲ್ಲೆಯು ಕಾಫಿಗೆ ಹೇಗೆ ಪ್ರಸಿದ್ಧವೋ ಹಾಗೆಯೇ ಹಾಕಿ ಕ್ರೀಡೆಗೆ ಪ್ರಸಿದ್ಧವಾಗಿದೆ. ಹಾಕಿ ರಾಷ್ಟ್ರೀಯ ಕ್ರೀಡೆಯಾದರೂ ಆ ಕ್ರೀಡೆಗೆ ಹಾಗೂ ಕ್ರೀಡಾಪಟುಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತಿಲ್ಲ ಎಂದು ಕೊಡಗು ಜಿಲ್ಲಾ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಕೆಟೋಳಿರ ಹರೀಶ್ ಉಪವಯ ಹೇಳಿದರು. ಬಲ್ಲಮಾವಟಿ ಗ್ರಾಮದ ನೇತಾಜಿ ಪ್ರೌಢಶಾಲೆಯ ಆಟದ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ನಾಲ್ನಾಡು ಅಂತರ ಗ್ರಾಮ ಹಾಕಿ ಹಾಗೂ ಮಹಿಳಾ ಹಗ್ಗ ಜಗ್ಗಾಟದ ನಾಲ್ನಾಡು ಕಪ್ ಹಾಕಿ ಉತ್ಸವವನ್ನು ಶನಿವಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಕೊಡಗು ಜಿಲ್ಲಾ ಡಿಸಿಸಿ ಬ್ಯಾಂಕ್ ಸಿಇಒ ಮಣವಟ್ಟಿರ ಜಯ ಕುಶಲಪ್ಪ ಮಾತನಾಡಿ, ಕೊಡಗು ಜಿಲ್ಲೆಯಲ್ಲಿ ಕ್ರೀಡೆ ಹೆಸರುವಾಸಿಯಾಗಿದೆ ಎಂದರು. ನಾಲ್ನಾಡು ಹಾಕಿ ಕ್ಲಬ್ ಅಧ್ಯಕ್ಷ ಕರವಂಡ ಸುರೇಶ್ ರವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಿತು. ಈ ಸಂದರ್ಭ ಕ್ಲಬ್ಬಿನ ಉಪಾಧ್ಯಕ್ಷ ಕೈಬೀಲಿರ ಉಮೇಶ್ ಉತ್ತಪ್ಪ, ಕಾರ್ಯದರ್ಶಿ ಚಗಟಿರ ಕುಮಾರ್ ಸೋಮಣ್ಣ, ಖಜಾಂಚಿ ಚಿಯಂಡಿ ದಿನೇಶ್, ಕಾರ್ಯದರ್ಶಿ ಮಚ್ಚೂರ ಯದುಕುಮಾರ್, ಹೊಸಕ್ರು ಮಾಚಯ್ಯ ಹಾಗೂ ನಿರ್ದೇಶಕರು ಮತ್ತು ಕ್ರೀಡಾ ಪ್ರೇಮಿಗಳು ಉಪಸ್ಥಿತರಿದ್ದರು. ಎಕೆ ಮನು ಮುತ್ತಪ್ಪ ಸ್ವಾಗತಿಸಿದರು. ಕರವಂಡ ಸೀಮಾ ಗಣಪತಿ ನಿರೂಪಿಸಿ ಚಗಟಿರ ಕುಮಾರ್ ಸೋಮಣ್ಣ ವಂದಿಸಿದರು. 3 ಲಕ್ಷ ಒಬ್ಬ ವ್ಯಕ್ತಿ ಒಂದು ಟೂರ್ನಮೆಂಟ್ಗೆ ಸ್ಪಾನ್ಸರ್ಸ್ ಆಗಿ ಬರೋದು ಅಂತ ಹೇಳಿದ್ರೆ ಅಲ್ಲಿ ಇಂಥ ಒಂದು ಕ್ರೀಡಾ ಪ್ರೇಮಿ ಜೊತೆಗೇನೆ ಈ ಒಂದು ಕ್ರೀಡೆಗೆ ಒಂದು ಬೆಂಬಲ ಕೊಡ್ತಕ್ಕಂಥದ್ದು ನಮ್ಮ ಗ್ರಾಮದ ಮೇಲೆ ಇರತಕ್ಕಂಥ ಒಂದು ಅಭಿಮಾನ. ಇಡಿಕೇರಿ ಪ್ರಸನ್ನನವರ ಅನುಪಸ್ಥಿತಿಯಲ್ಲಿ ನಾವೆಲ್ಲರೂ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವ ಮುಖಾಂತರ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ನಾಳೆ ಬಂದು ಅವರು ಸೇರ್ಕೊಳ್ತಾರೆ. ಕೊಡಗು ಅಂದ್ರೆ ಹಾಕಿಗೆ ಒಂದು ಹೆಸರಿದೆ. ಹಾಕಿ ಎಂಬುದು ಒಂದು ರಾಷ್ಟ್ರೀಯ ಕ್ರೀಡೆ ಆದರೂ ಸಹ ಇವತ್ತು ಬೇಸರ ವಿಷಯ ಅಂದ್ರೆ ಹಾಕಿಗೆ ರಾಷ್ಟ್ರ ಮಟ್ಟದಲ್ಲಿ ಅಷ್ಟು ಗಮನ ಸಿಗ್ತಾ ಇಲ್ಲ. ಇವತ್ತು ಕ್ರಿಕೆಟ್ ಬೇರೆ ಆಟದಲ್ಲಿ ಬೇರೆ ಕಡೆ ಗಮನ ಹೋಗ್ತದೆ. ಆದರೆ ಕೊಡಗು, ಕರ್ನಾಟಕದ ಕೊಡಗು ಹಾಗೂ ಪಂಜಾಬ್ ನಿಜವಾಗ್ಲೂ ಇವತ್ತು ಹಾಕಿಯನ್ನು ಇನ್ನಷ್ಟು ಉತ್ತೇಜನ ಕೊಡುವ ದೃಷ್ಟಿಯಲ್ಲಿ ಆದಷ್ಟು ಪ್ರಯತ್ನ ಮಾಡ್ತಾ ಇದೆ. ಒಂದು ಉದಾಹರಣೆಗೆ ಇಂಥ ಟೂರ್ನಮೆಂಟ್ಗಳು, ನಿಜವಾಗ್ಲೂ ಇಂಥ ಕ್ಲಬ್ಗಳು ಸಾಧನೆ ಕೆಲಸ ಮಾಡ್ತಾರೆ. ನಿಜವಾಗ್ಲೂ ಅಭಿನಂದನೆಗಳು. ಬೇರೆ ರೀತಿ ಇವತ್ತು 16 ವರ್ಷಗಳಿಂದ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಬಂದಿದೆ. ನಿಮಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿದ್ದೇನೆ. ಹಾಗೆ ಇನ್ನು ಮುಂದಕ್ಕೂ ಎಲ್ಲರ ಸಹಕಾರದಿಂದ ಈ ಒಂದು ಆಗ್ತಾ ಯಶಸ್ವಿಯಾಗಿ ನಡೆಯಲಿ. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ, ನಾಪೋಕ್ಲು. ತುಮಕೂರಿನ ಸಿದ್ಧಗಂಗಾ ಶ್ರೀ ಶಿವಕುಮಾರ ಸ್ವಾಮೀಜಿಗಳ 119ನೇ ಜಯಂತ್ಯುತ್ಸವ ಹಾಗೂ ಗುರುವಂದನಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ತುಮಕೂರಿನ ಸುಕ್ಷೇತ್ರ ಶ್ರೀ ಸಿದ್ಧಗಂಗಾ ಮಠದಲ್ಲಿ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರ ಘನ ಉಪಸ್ಥಿತಿಯಲ್ಲಿ ಹಾಗೂ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮೀಜಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ 119ನೇ ಜನ್ಮದಿನಾಚರಣೆ ಹಾಗೂ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ತ್ರಿವಿಧ ದಾಸೋಹಿ ಪರಮ ಪೂಜ್ಯ ಲಿಂಗೈಕ್ಯ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಗಳ ಜಯಂತ್ಯುತ್ಸವ ಹಾಗೂ ಗುರುವಂದನಾ ಮಹೋತ್ಸವದ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲು ತುಮಕೂರಿಗೆ ಆಗಮಿಸಿದ ದೇಶದ ಘನತೆವೆತ್ತ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರನ್ನ ತುಮಕೂರು ವಿಶ್ವವಿದ್ಯಾನಿಲಯ ಆವರಣದಲ್ಲಿರುವ ಹೆಲಿಕ್ಯಾಡ್ನಲ್ಲಿ ಸ್ವಾಗತಿಸಲಾಯಿತು. ನಂತರ ಮಾತನಾಡಿದ ಅವರು, ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಒಬ್ಬ ಮಹಾನ್ ಸಂತರು. ಹಸುವಿನ ನೋವನ್ನ ಅರ್ಥ ಮಾಡಿಕೊಂಡ ಹೃದಯವಂತರು. ಅನಾಥರಿಗೆ ಅಪ್ಪನಾಗಿ ಅವರು ಪ್ರಾರಂಭಿಸಿದ ಅನ್ನದಾಸೋಹ ಇದು ಕೇವಲ ಊಟವಲ್ಲ, ಇದು ಸಮಾನತೆಯ ಸಂದೇಶ. ಜಾತಿ, ಧರ್ಮ, ಬಡತನವೆಂಬ ಭೇದವನ್ನ ಕರಗಿಸಿ ಯಾರೂ ಹಸಿದಿರಬಾರದು ಎಂಬ ಮಾನವೀಯ ಮಂತ್ರವನ್ನ ಜಗತ್ತಿಗೆ ಸಾರಿದ ಮಹಾಯಜ್ಞದ ಕುರಿತು ಇದೇ ಸಂದರ್ಭ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ಥಾವರ್ ಚಂದ್ ಗೆಹ್ಲೋಟ್, ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ, ಸಚಿವರಾದ ಎಂಬಿ ಪಾಟೀಲ್, ಅಪಾರ ಸಂಖ್ಯೆಯ ಸಿದ್ಧಗಂಗಾ ಮಠದ ಭಕ್ತರು ಉಪಸ್ಥಿತರಿದ್ದರು. महत्व दिया गया है। विद्या अथवा शिक्षा व्यक्तित्व निर्माण और चरित्र निर्माण का आधार है। शिक्षा ही आत्मनिर्भरता का मार्ग प्रशस्त करता है। वंचित वर्गों के तथा ग्रामीण क्षेत्र के कम सुविधा संपन्न विद्यार्थियों का शिक्षा प्रदान करके आप सब समावेशी समाज के निर्माण में अमूल्य योगदान दे रहे हैं। ये बहुत प्रसन्नता की बात है कि आज आप सबके ये आध्यात्मिक संस्था प्रभु बसवन्ना के आदर्श पर चल रही है। भेदभाव रहित समाज व्यवस्था तथा सबकी भागीदारी के आधार पर कार्य करने की लोकतांत्रिक पद्धति का उदाहरण सदियों पहले प्रभु बसवन्ना ने प्रस्तुत किया था। सबके प्रति संवेदनशीलता के भाव को व्यक्त करते हुए उन्होंने कहा था, द्वये धर्मेद मूल्यवचा
अर्थात करुणा ही सभी आस्थाओं का आधार है। प्रत्येक व्यक्ति के हृदय में समस्त विषय के लिए प्रेम और करुणा का भाव विद्यमान होना चाहिए। प्रभु बसवन्ना ने कार्य करते हुए मोक्ष प्राप्त करने का मार्ग अपनाया था और यही शिक्षा भी दी थी। उनका कहने हैं, कायो कोय कैलाश, अर्थात कार्य करने से ही कैलाश पद यानी मोक्ष प्राप्त होता है। श्रीमद् भागवत गीता में भी कामना रहित रहते हुए निरंतर कर्म रहने का प्रेरणा दी गई है। तस्मात् असक्त सतम कार्यम कर्म समान चर, अर्थात अनासक्त रहते हुए निरंतर बलिवती कार्य करते रहे। कर्मठता, जन सेवा और राष्ट्र सेवा एक दूसरे से जुड़े हुए हैं। आध्यात्म द्वारा जन सेवा और राष्ट्र सेवा का सुदृढ़ आधार प्राप्त होता है। कर्नाटक के जन सेवा, राष्ट्र सेवा, आध्यात्म एवं आधुनिक प्रगति के सबसे प्रभावशाली उदाहरण दिखाई देती है। इसके लिए कर्नाटक के कर्मठ और प्रतिभाशाली निवासी बधाई के पात्र हैं। कर्नाटक का लोग राष्ट्र निर्माण में अग्रणी योगदान देते रहे हैं। मुझे विश्वास है कि कर्नाटक राष्ट्र निर्माण के अग्रणी केंद्र के रूप में आगे बढ़ता रहेगा। देवियों सजनों, आज पूरे देश में राष्ट्रीय गीत वंदे मातरम की रचना के 150 वर्ष संपन्न होने के अवसर पर इन उत्सवों के संदर्भ में कन्नड़ साहित्य के माध्यम से देश के साहित्य को समृद्ध करने वाले राष्ट्र कवि कुवेम्पु का मुझे सहज ही स्मरण हो रहे हैं। उनके द्वारा रचित कर्नाटक गीत में भारत माता की पुत्री के रूप में कर्नाटक माता का वर्णन किया गया है। ओ अमर गीत जय भारत जननियों तनु जाते, जय है कर्नाटक माते। सभी देशवासियों के हृदय में कर्नाटक के प्रति गौरव के साथ साथ राष्ट्रीयता की भावना जागृत करता है। इस गीत में भारतीय जीवन मूल्यों की व्यापकता और उदारता का जीवंत चित्रण उपलब्ध होता है। यही भारतीय जीवन मूल्य श्री शिव कुमार स्वामी जी के अवतरण योगदान में भी परिलक्षित होती है। राष्ट्र निर्माण, परोपकार और कर्तव्य निष्ठा के मार्गों पर चलते हुए ही हम सब श्री शिव कुमार स्वामी जी की वास्तविक गुरु वंदना कर सकेंगे। उनकी पावन स्मृति से जुड़े इस समारोह में हम सब ये संकल्प ले कि कर्नाटक माते और भारत माता के गौरव को बढ़ाने के लिए हम सदैव सक्रिय रहेंगे। इसी के साथ ही मैं आपको बहुत बहुत धन्यवाद देती हूँ। जय हिंद, जय भारत, जय कर्नाटक। ಮಾನ್ಯ ರಾಷ್ಟ್ರಪತಿಗಳ ಅತ್ಯಂತ ಅಮೂಲ್ಯವಾದಂತಹ ಈ ಭಾಷಣಕ್ಕಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು। ಇದೀಗ ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ವಿಜಯನಗರ ಬಡಾವಣೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಉಕ್ಕಡಗಾತ್ರಿ ಶ್ರೀ ಗುರು ಕರಿಬಸವೇಶ್ವರ ಅಜ್ಜಯ್ಯನ ಸ್ವಾಮಿ ದೇವಾಲಯದಲ್ಲಿ 48ನೇ ದಿನದ ಮಂಡಲ ಪೂಜಾ ವಿಶೇಷ ಕಾರ್ಯಕ್ರಮ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಇಂದಿನ ಒತ್ತಡದ ಜೀವನದಲ್ಲಿ ಮಾನವರಾದ ನಾವು ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗಿದಾಗ ಮಾತ್ರ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ಪಡೆಯಲು ಸಾಧ್ಯವಿದೆ ಎಂದು ನಣ್ಣೇನಹಳ್ಳಿ ಅಯ್ಯನಹಳ್ಳಿ ಪುರವರ್ಗ ಹಿರೇಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹೇಳಿದರು. ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ವಿಜಯನಗರ ಬಡಾವಣೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಗುರು ಕರಿಬಸವೇಶ್ವರ ಅಜ್ಜಯ್ಯನ ಸ್ವಾಮಿ ಅವರ ದೇವಾಲಯದ 48ನೇ ದಿನದ ಮಂಡಲ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೆರೆದಿದ್ದ ಸಾವಿರಾರು ಭಕ್ತಾದಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ನ್ಯಾಯ, ನೀತಿ, ಧರ್ಮ ಹಾಗೂ ಸತ್ಯದ ಮಾರ್ಗದಲ್ಲಿ ಸಾಗಿ ಗುರಿ ಮುಟ್ಟಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಎಂದು ಶ್ರೀಗಳು ಮನವಿ ಮಾಡಿದರು. ಕರ್ನಾಟಕ ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಿ ನಾಗೇಂದ್ರ ಕುಮಾರ್, ಸಮಾಜ ಸೇವಕರಾದ ಆರ್ಟಿಒ ಮಲ್ಲಿಕಾರ್ಜುನ್, ಮಂಡ್ಯ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷ ಎಂಬಿ ಹರೀಶ್, ನಿರ್ದೇಶಕರಾದ ಡಾಲು ರವಿ, ಪುರಸಭೆ ಸದಸ್ಯರಾದ ಎಚ್ಆರ್ ಲೋಕೇಶ್, ಎಚ್ಡಿ ಅಶೋಕ್, ಕೆ ಮಂಜುಳಾ, ಚನ್ನಕೇಶವ, ದಾನಿಗಳಾದ ಸೋಮಶೇಖರ್, ಡಿಸಿಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಎಚ್ಕೆ ಅಶೋಕ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿಜಯಲಕ್ಷ್ಮಿ, ರಾಜಶೇಖರ್, ಕರ್ನಾಟಕ ರಕ್ಷಣಾ ವೇದಿಕೆಯ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷ ಒನ್ನನಹಳ್ಳಿ ವೇಣು, ಎಚ್ಜೆ ಶ್ರೀನಿವಾಸ್, ಗಂಟಯ್ಯ, ಗೋಪಾಲ್, ರಘು ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಅಜ್ಜಯ್ಯನ ದೇವಾಲಯದ ಮಂಡಲ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸ್ವಾಹ
अस्मिन् शुभदिवसे करिवसज्जय्य स्वामिनः विग्रह प्रतिष्ठापना देवालय उद्घाटना नूतन विग्रह प्रतिष्ठापना एका मंडल पूजा उद्यापन पूजांगबोधेन समुल्लेखन विद्महे सच्चिदानंद रूपाय शिवाय ब्रह्मणे नमः। यामाव सर्वलोकानां प्रकृतिं शास्त्रपारगाः तां धर्मचारिणीं शंभो प्रणमामि परां शिवं ಶ್ರೀ ಕ್ಷೇತ್ರನಾಥನಾಗಿರ್ತಕ್ಕಂಥ ಕರಿಬಸಜ್ಜಯ್ಯ ಸ್ವಾಮಿಯಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇವತ್ತಿನ ಈ ಒಂದು ಕೆಆರ್ಪೇಟೆ ಗ್ರಾಮದ ವಿಜಯನಗರ ಬಡಾವಣೆಯಲ್ಲಿ ಹೊಸವಳಲು ಗ್ರಾಮದ ವಿಜಯನಗರ ಬಡಾವಣೆಯಲ್ಲಿ ವಿರಾಜಮಾನವಾಗಿ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥ ಶ್ರೀ ಕರಿಬಸಜ್ಜ ಸ್ವಾಮಿಯವರ ಒಂದು ಮಂಡಲ ಪೂಜೆ ಉದ್ಯಾಪನಾ ಕಾರ್ಯಕ್ರಮ ಅಂದ್ರೆ ಪ್ರತಿಷ್ಠಾಪನೆ ಹಾಗೂ ದೇವಸ್ಥಾನ ಉದ್ಘಾಟನೆ ಆದಂತ 48 ದಿನಗಳ ಕಾಲ ಪರ್ಯಂತರವಾಗಿ ಪ್ರತಿನಿತ್ಯ ರುದ್ರಾಭಿಷೇಕ ಪೂಜೆ ಹೋಮ ಹವನಾದಿ ಕಾರ್ಯಗಳು ಪ್ರಸಾದ ವಿನಿಯೋಗದ ಸೇವೆಯನ್ನು 48 ದಿನಗಳ ಕಾಲ ಪರ್ಯಂತರವಾಗಿ ನೆರವೇರಿಸಿಕೊಂಡು ಬಂದಂತ ಈ ಶುಭ ದಿವಸದಂದು ಆ 48 ದಿನದ ಮಂಡಲ ಪೂಜೆಯ ಒಂದು ಮುಕ್ತಾಯವನ್ನ ಇವತ್ತಿನ ದಿವಸ ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಕಾಂತರಾಜ್ ಅವರ ಸುಪುತ್ರರಾದಂಥ ಶ್ರೀಯುತ ಸುರೇಶ್ ರವರು ಈ ಕಾರ್ಯವನ್ನ ಬಹಳ ಅಚ್ಚುಕಟ್ಟಾಗಿ ಶ್ರದ್ಧಾ ಭಕ್ತಿಯಿಂದ ಸಕಲ ಭಕ್ತರನ್ನ ಒಗ್ಗೂಡಿಸಿಕೊಂಡು ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಹಾಗೆ ಈ ಕ್ಷೇತ್ರದಲ್ಲಿ ನೆಲೆಸಿರ್ತಕ್ಕಂಥ ಕರಿಬಸಜ್ಜ ಸ್ವಾಮಿ ಸರ್ವರಿಗೂ ಕೂಡ ಒಳ್ಳೆಯದು ಮಾಡಲಿ, ಬಂದಂತ ಸಕಲ ಸದ್ಭಕ್ತರ ಸಕಲ ಸಂಕಷ್ಟಗಳನ್ನ ಪರಿಹಾರ ಮಾಡಿ ಅವರ ಮನಸ್ಸಿನ ಬಯಕೆ ಈಡೇರಿಸ್ತಕ್ಕಂಥ ಸಕಲ ಇಷ್ಟಾರ್ಥವನ್ನ ನೆರವೇರಿಸ್ತಕ್ಕಂಥ ಶಕ್ತಿ ಆ ಭಗವಂತ ಬಂದಂತ ಭಕ್ತರಿಗೆ ನೀಡಲಿ ಅಂತೇಳಿ ಆ ಸ್ವಾಮಿಗೆ ಪ್ರತಿನಿತ್ಯ ಬಹಳ ಶ್ರದ್ಧಾ ಭಕ್ತಿಯಿಂದ ಪೂಜಾ ಕೈಂಕರ್ಯವನ್ನ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಅದೇ ಪ್ರಕಾರ ಪ್ರತಿನಿತ್ಯವೂ ದಿವಸ ಪ್ರತಿದಿನವೂ ಕೂಡ ಪೂಜೆಗಳನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಮುಂದೆಯೂ ಕೂಡ ಅದೇ ರೀತಿ ನೆರವೇರಿಸಿಕೊಂಡು ಹೋಗ್ತಾರೆ. ಇಂಥ ಪ್ರಕಾರವಾಗಿ ಸೋಮವಾರ ಮತ್ತೆ ಶುಕ್ರವಾರ ವಿಶೇಷವಾಗಿ ಬಂದು ಆ ಪೂಜೆಯನ್ನ ನೆರವೇರಿಸುವುದರ ಮೂಲಕ ಅವರ ಆವಾಹನೆ ಆದಂತ ಕರಿಬಸಜ್ಜ ಸ್ವಾಮಿಯ ಒಂದು ನುಡಿಗಳನ್ನ ಬಂದಂತ ಭಕ್ತರಿಗೆ ನೀಡಿ ಎಲ್ಲ ಭಕ್ತರ ಸಂಕಷ್ಟವನ್ನ ನೆರವೇರಿಸ್ತಕ್ಕಂಥ ಒಂದು ಶಾಂತಿಯ ಮತ್ತು ಒಂದು ಭಕ್ತಿಯ ಕೇಂದ್ರ ಯಾವುದಾದ್ರೂ ಇದ್ರೆ ಅದು ಶ್ರೀ ಕರಿಬಸಜ್ಜಯ್ಯ ಸ್ವಾಮಿಯ ಸನ್ನಿಧಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಬಂದಂತ ಸಕಲ ಸದ್ಭಕ್ತರಿಗೆ ಆ ಕರಿಬಸಜ್ಜ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಸದಾಕಾಲ ಇರಲಿ, ಆ ಸ್ವಾಮಿಯ ಕೃಪೆಯಿಂದ ಸರ್ವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ತಿಳಿಸ್ತಾ ಈಗ ಪರಾಭಾವನಾಮ ಸಂವತ್ಸರ ನೂತನ ನ್ಯೂಸ್ ಸಂಗಮಕ್ಕಾಗಿ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೆಆರ್ಪೇಟೆ ತಾಲೂಕಿನ ಗಂಜಿಗೆರೆ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕೆಆರ್ಪೇಟೆ ತಾಲೂಕು ಆಡಳಿತವೇ ರೈತರ ಮನೆ ಬಾಗಿಲಿಗೆ ಹೋಗಿ ಸರ್ಕಾರದ ವಿವಿಧ ಕಾರ್ಯಕ್ರಮಗಳ ಯಶಸ್ವಿ ಅನುಷ್ಠಾನಕ್ಕೆ ಮುಂದಾಗಿದೆ. ರೈತರು ಸರ್ಕಾರದ ಯೋಜನೆಗಳ ಫಲವನ್ನ ಪಡೆದುಕೊಂಡು ಸಮೃದ್ಧ ಸ್ವಾಭಿಮಾನಿ ಜೀವನ ನಡೆಸಬೇಕೆಂದು ಶಾಸಕ ಎಚ್.ಟಿ. ಮಂಜು ತಿಳಿಸಿದ್ರು. ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಗಂಜಿಗೆರೆ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಏರ್ಪಡಿಸಿದ್ದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸರ್ಕಾರದ ಸೌಲಭ್ಯಗಳನ್ನು ವಿತರಿಸಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಸಸಿ ನೆಟ್ಟು ನೀರೆರೆದು ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದರು. ಶ್ರೀಸಾಮಾನ್ಯರು ಹಾಗೂ ರೈತ ಬಾಂಧವರು ತಮ್ಮ ವಿವಿಧ ಕೆಲಸ ಕಾರ್ಯಗಳಿಗಾಗಿ ಸರ್ಕಾರಿ ಕಚೇರಿಗಳ ಬಾಗಿಲುಗಳನ್ನು ತುಳಿದು ಸಾಕಾಗದಂತೆ ಮಾಡಲು ಹಾಗೂ ಸರ್ಕಾರದ ಸೌಲಭ್ಯಗಳು ಫಲಾನುಭವಿಗಳಿಗೆ ದೊರೆಯಬೇಕು ಎಂಬ ಉದ್ದೇಶದಿಂದ ಸರ್ಕಾರವನ್ನೇ ನೇರವಾಗಿ ರೈತನ ಮನೆ ಬಾಗಿಲಿಗೆ ಕೊಂಡೊಯ್ಯಲಾಗುತ್ತಿದೆ. ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಜನಸ್ಪಂದನ ಸಭೆಯನ್ನು ಏರ್ಪಡಿಸಿ ರೈತನ ಮನೆ ಬಾಗಿಲಿನಲ್ಲಿಯೇ ಸರ್ಕಾರ
ಸರ್ಕಾರದ ವತಿಯಿಂದ ವಿವಿಧ ಸೌಲಭ್ಯಗಳನ್ನು ಕೊಡಿಸುವ ಮೂಲಕ ಭ್ರಷ್ಟಾಚಾರ ಮುಕ್ತವಾದ ಜನಪರವಾದ ಆಡಳಿತವನ್ನು ನೀಡಲು ನಾನು ಬದ್ಧನಾಗಿದ್ದೇನೆ ಎಂದು ಜನಸ್ಪಂದನ ಸಭೆಯಲ್ಲಿ ಮಾತನಾಡಿದರು. ಕೆಆರ್ಪೇಟೆ ತಹಶೀಲ್ದಾರ್ ಲೆಫ್ಟಿನೆಂಟ್ ಕರ್ನಲ್ ಡಾಕ್ಟರ್ ಅಶೋಕ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುಷ್ಮಾ, ಮಂಡ್ಯ ಜಿಲ್ಲಾ ಕಂದಾಯ ಇಲಾಖೆ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಚಂದ್ರಕಲಾ ಪ್ರಕಾಶ್, ಗಂಜಿಕೆರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗೀತಾ, ಗ್ರಾಮ ಪಂಚಾಯಿತಿ ನಿಕಟಪೂರ್ವ ಅಧ್ಯಕ್ಷರಾದ ಪರಮೇಶ್ ಗೌಡ, ತಾಲೂಕು ವಲಯ ಅರಣ್ಯಾಧಿಕಾರಿ ಅನಿತಾ ಪ್ರವೀಣ್, ಕ್ಷೇತ್ರ ಶಿಕ್ಷಣಾಧಿಕಾರಿ ತಿಮ್ಮೇಗೌಡ, ಕ್ಷೇತ್ರ ಸಮನ್ವಯ ಅಧಿಕಾರಿ ಮಂಜುನಾಥ್, ಮುಖಂಡರಾದ ಕುರುಬಹಳ್ಳಿ ನಾಗೇಶ್, ಹೆಳವೇಗೌಡ, ರಾಜನಹಳ್ಳಿ ಕುಮಾರಸ್ವಾಮಿ, ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ಸಿದ್ದಯ್ಯ, ತಾಲೂಕು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಸಂತೋಷ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಯ ನೌಕರರು ಮತ್ತು ಸಿಬ್ಬಂದಿ ವರ್ಗದವರು ಜನಸ್ಪಂದನ ಸಭೆಯಲ್ಲಿ ಭಾಗವಹಿಸಿದ್ದರು. ಕುಡಿಯುವ ನೀರು, ಹೇಮಾವತಿ ಮತ್ತು ಫಾರೆಸ್ಟ್ ಮತ್ತೆ ನಮ್ಮ ಶಿಶುಪಾಲನಾ ಇಲಾಖೆ ಅಧಿಕಾರಿಗಳು ಅವರು ಸಹ ಇದ್ದಾರೆ. ಈ ಕಡೆಗೆ ಬಂದರು ನೀವು ಎಲ್ಲ ಬಂಧುಗಳೇ, ನಮ್ಮ ಪತ್ರಿಕಾ ಬಂಧುಗಳೇ, ಎಲ್ಲ ಈ ಭಾಗದ ಮುಖಂಡರೇ, ಜನಸಂಪರ್ಕ ಸಭೆ ಇವತ್ತು ತಹಸೀಲ್ದಾರಿಗೆ ನಾವು 15 ಸಲ ಹೇಳಿದೆ, ತಾಲೂಕಿನಲ್ಲಿ ಸಮಸ್ಯೆಗಳು ಇದೆ ಅಂತ ಸಂದರ್ಭದಲ್ಲಿ ನಾವು ಅವ್ರಿಗೆ ಎಲ್ಲಾ ಇಲಾಖೆಗಳಿಂದ ತಾಲೂಕು ಆಡಳಿತದ ವತಿಯಿಂದ ನಾವು ನೇರವಾಗಿ ಅವ್ರನ್ನೇ ಸಂಪರ್ಕ ಮಾಡಿ ಸ್ಥಳದಲ್ಲೇ ಒಂದು ಪರಿಹಾರ ಒಂದು ಪ್ರಯತ್ನ ಮಾಡೋಣ. ಜೊತೆಗೆ ಅದಕ್ಕೆ ಪೂರ್ವದಲ್ಲೇ ಯಾವುದೇ ಪಂಚಾಯತಿಗೆ ಹೋಗ್ಬೇಕಾದ್ರೆ ಆ ಭಾಗಕ್ಕೆ ಕಂದಾಯ ಇಲಾಖೆಯಿಂದ ಕೆಲಸಗಳಿರ್ಬೋದು, ನಮ್ಮ ಪಂಚಾಯತ್ ರಾಜ್ ಇಲಾಖೆಯಿಂದ ಕೆಲಸಗಳಿರ್ಬೋದು, ಇತರ ಇಲಾಖೆಗಳಲ್ಲೂ ಸಹ ಕೆಲಸಗಳನ್ನು ಸಹ ರೆಡಿ ಮಾಡಿ ಏನೇನು ಕೆಲಸಗಳು ಆಗ್ಬೇಕಾಗಿದೆ ಅಂತ ಕೆಲಸಗಳನ್ನ ಗುರುಸ್ಕೊಂಡು ಅಡ್ವಾನ್ಸ್ ಆಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಒಂದು 8 ದಿವಸ ಅಲ್ಲೇ ಠಿಕಾಣಿ ಓಡಿಸಿ ಅಲ್ಲಿ ಆಗ್ಬೇಕಂತ ಎಲ್ಲ ಕೆಲಸಗಳನ್ನ ಪೂರ್ವ ತಯಾರಿ ಮಾಡಿಕೊಂಡು ಅಲ್ಲೇ ಸವಲತ್ತುಗಳು ಅವ್ರಿಗೆ ಸಂಬಂಧಪಟ್ಟವ್ರಿಗೆ ವಿತರಣೆ ಮಾಡೋ ಒಂದು ನಿಟ್ಟಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋದಂತ ಹೇಳಿದ್ವಿ. ಅದಕ್ಕೆ ತಾಲೂಕು ಆಡಳಿತ ತಮ್ಮ ಪ್ರಯತ್ನವನ್ನ ನಿರಂತರವಾಗಿ ಮಾಡಿ ಇವತ್ತು ತಮ್ಮನ್ನೆಲ್ಲ ಕರೆಸಿ ಸವಲತ್ತು ವಿತರಣೆ ಮತ್ತು ಒಂದು ಜನಸಂಪರ್ಕ ಸಭೆಗೆ ಒಂದು ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಾಗಾಗಿ ಶಾಸಕನಾಗಿ ತಾಲೂಕು ಆಡಳಿತಕ್ಕೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಮೊದಲೇ ತಮಗೆಲ್ಲ ಗೊತ್ತಿದೆ, ಕಂದಾಯ ಗ್ರಾಮ ತಾವೆಲ್ಲ ಬರ್ತೀರಿ, ಅಣ್ಣ ನನಗೆ ಖಾತೆ ಆಗಿದೆ, ನಮ್ದು ಹೊಸದಾಗಿ ಈ ಕಡೆ ಹೊಸ ಬಡಾವಣೆ ಆಗಿದೆ, ಅಲ್ಲಿ ಖಾತೆ ಮಾಡ್ಕೊಡ್ತಾ ಇಲ್ಲ ಅಂತ ಹೇಳ್ತೀರಿ. ಜೊತೆಗೆ ಇನ್ನೊಂದು ನಮ್ಮ ಗ್ರಾಮಕ್ಕೆ ಕಂದಾಯ ಗ್ರಾಮ ಆಗಿಲ್ಲ ಅಂತ. ಕಂದಾಯ ಗ್ರಾಮ ಅಂತ ನಿಮ್ಗೆಲ್ಲ ಗೊತ್ತಿದೆ. ಈಗ ನನ್ನ ಯಾವ್ದೋ ಒಂದು ಗಂಜಗೆರೆಗೆ ಸುತ್ತಮುತ್ತ ಗಂಜಗೆರೆ ಕಪ್ಪಲು, ಗೋಕಳಿ ಕಪ್ಪಲು ಎಲ್ಲ ಜಮೀನು ಸಹ ಗಂಜಗೆರೆ ಹೆಸರಲ್ಲೇ ಓಡ್ತಾ ಇರ್ತದೆ. RTC ನಲ್ಲಿ ಗಂಜಗೆರೆ ರೆವಿನ್ಯೂ ವ್ಯಾಪ್ತಿ ಅಂತ ಸರ್ಕಾರ ಒಂದು ಅವಕಾಶ ಮಾಡಿಕೊಟ್ಟಿದೆ. ಗ್ರಾಮದಿಂದ ಕನಿಷ್ಠ ಪಕ್ಷ 500 ಮೀಟರ್ ದೂರದಲ್ಲಿದ್ರು ಸಹ ಅದನ್ನ ಲೆವೆಲಲ್ಲಿ ಬರುವಂಥದ್ದು ಕಡಿಮೆ ಆಗುತ್ತೆ. ಅವರಿಗೆ ನಿಜವಾದ ಏನು ಡಾಕ್ಯುಮೆಂಟ್ಸ್ ಮಾಡಿಸ್ಕೊಳ್ಳೋದಿರುತ್ತೆ, ಅವರ ನೋವುಗಳಿಗೆ ಸ್ಪಂದನೆ ಆಗುತ್ತೆ ಅಂತ ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡೋಣ ಅಂತ ನಿರ್ದೇಶನ ನೀಡಿದ ಮೇರೆಗೆ ನಾವೊಂದು ಜನ ಸಂಪರ್ಕ ಸಭೆಯನ್ನ ಏನು ಹೋಬಳಿ ಮಟ್ಟದಲ್ಲಿ ಹಾಗೂ ಪಂಚಾಯಿತಿ ಮಟ್ಟದಲ್ಲಿ ಶುರು ಮಾಡಿದ್ದೀವಿ. ಮೊದಲು ಗುಡ್ಗೇರಿ ಹೋಬಳಿ ಗೂಡೆ ಹೊಸಳ್ಳಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಅದರ ಯಶಸ್ಸಿನ ನಂತರ ಅದೇ ಮಾದರಿಯಲ್ಲಿ ಎಲ್ಲ ಹೋಬಳಿಯಲ್ಲೂ ಎಲ್ಲ ಪಂಚಾಯಿತಿಗಳನ್ನ ಒಳಗೊಂಡಂತೆ ಮಾಡಬೇಕು ಅಂತ ಒಂದು ಯೋಜನೆಯನ್ನು ರೂಪಿಸಿಕೊಂಡಿದ್ದೀವಿ. ಅದರ ಅಂಗವಾಗಿ ಇವತ್ತು ಬೂತುನಕೆರೆ ಹೋಬಳಿಯ ಈ 3 ಪಂಚಾಯಿತಿಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಕುಂದುಕೊರತೆಗಳನ್ನ ತಾವೇನು ಕುಂದುಕೊರತೆ ಇರುತ್ತೆ ಅದನ್ನ ಕಟ್ಟನ್ನ ನಾವು 1 ತಿಂಗಳ ಒಳಗಾಗಿ ಆ ಒಂದು ತಮ್ಮ ಅರ್ಜಿಗೆ ಸ್ಪಂದಿಸಿ ಕಾರ್ಯವನ್ನು ಮಾಡುವಂಥದ್ದು ಹಾಗೂ ಹಲವಾರು ಫಲಾನುಭವಿಗಳು ಕಂದಾಯ ಇಲಾಖೆಯಲ್ಲಿ ಹೇಳ್ಬೇಕಂದ್ರೆ ಏನು ಕಂದಾಯ ಗ್ರಾಮ ಹಲವಾರು ವರ್ಷಗಳಿಂದ ಜನ ವಾಸ ಇದ್ದಾರೆ, ಅವರ ಮನೆಗಳಿಗೆ ಹಕ್ಕುಪತ್ರ ಸಿಕ್ಕಿಲ್ಲ. ಅದರಿಂದಾಗಿ ಅವ್ರಿಗೆ ಸ್ವತ್ತಾಗ್ತಾ ಇಲ್ಲ ಅಥವಾ ಮೂಲ ದಾಖಲಾತಿಗಳಿಂದಲೇ ಹಲವಾರು ಗ್ರಾಮಗಳಲ್ಲಿ ವಾಸ ಇದ್ದಾರೆ. ಆ ಒಂದು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಕುಶಾಲನಗರ ತಾಲೂಕಿನ ಹುಲಗಂದ ಗ್ರಾಮದಲ್ಲಿರುವ ಶ್ರೀ ಮಾರಿಯಮ್ಮ ಹಾಗೂ ಶ್ರೀ ಕಾಳಿಯಮ್ಮ ದೇವಿಯ 53ನೇ ವರ್ಷದ ವಾರ್ಷಿಕೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಗಂಜಗೆರೆ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ನಾಪೋಕ್ಲು ಸಮೀಪದ ಬಲ್ಲಮಾವಟಿ ಗ್ರಾಮದ ನೇತಾಜಿ ಪ್ರೌಢಶಾಲೆಯ ಆಟದ ಮೈದಾನದಲ್ಲಿ ಹಾಕಿ ಕಪ್ ಉತ್ಸವ ಆಯೋಜಿಸಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.